ತಾಯಿ ನಿನ್ನೆ ದಿನ ತೊಟ್ಟಿಲದೊಳಗಿರುವಂತ ಮಗನನ್ನ ಮಗಳನ್ನ ತಾಯಿ ಲಿಂಗಮ್ಮಳನ್ನ ತಾಯಿ ಸಂಸ್ಕಾರವನ್ನ ಕೊಡ್ತಾಳೆ. ಸಿರ್ಸಮ್ಮ ಬೆಳೆಯುವಂತ ಮಗು ಅದೆಂತ ಸಂಸ್ಕಾರ. ತೊಟ್ಟಿಲ ಒಳಗ ಆಡುವಂತ ಕೂಸನ್ನ ಒಂದಿಷ್ಟು ಜೋಗುಳ ಗೀತೆಗಳನ್ನ ಹಾಡಿ ಮಲಗಿಸ್ತಾಳೆ, ಆ ಕೂಸನ್ನ ಆಡಿಸ್ತಾಳೆ. ಎಷ್ಟು ತಾಯಿ ಲಿಂಗಮ್ಮ ಆಚಾರವಂತಳಿದ್ಳು ಅಂತ ಕೇಳಿದ್ರೆ, ತಾಯಿ ವಿಭೂತಿಯನ್ನ ಧರಿಸಿ ಸ್ನಾನವನ್ನ ಮಾಡದೆ ಬಂದು ಹಾಲನ್ನ ಕುಡಿಸದೇ ಇದ್ರೆ ಆ ತಾಯಿಗೆ ಹಾಲನ್ನ ಕುಡಿಸುವುದಕ್ಕೆ ನಿಂತ್ರ ಹಾಲು ಕುಡಿತಿದ್ದಿಲ್ಲ. ಹಣೆ ಮೇಲೆ 3 ಬಟ್ಟು ವಿಭೂತಿ, ಪಟ್ಟ, ಭಸ್ಮ ಇದು ಇದ್ದಾಗ ಮಾತ್ರ ಲಿಂಗಮ್ಮ ಹಾಲು ಕುಡಿತಿದ್ಳು. ಇದೆಂತ ಸಂಸ್ಕಾರ ನೋಡ್ರಿ, ತಾಯಿಯಲ್ಲಿರುವಂತ ದೈವಿ ಭಕ್ತಿ ಅಂತದ್ದು. ಹಾಗಿರೋದರಿಂದ ಆ ಸಂಸ್ಕಾರವನ್ನ ಎಷ್ಟು ಸುಂದರವಾಗಿ ತಾಯಿ ಬಾಲ್ಯ ಯೌವನದೊಳಗ ತಾಯಿಗೆ ಒಂದೊಂದು ರೀತಿ ಒಳಗ ಮಕ್ಕಳನ್ನ ಕೊಡ್ತಾರೆ. ಅಂತ ಸಂಸ್ಕಾರವನ್ನ ಇವತ್ತು ನಾವು ಕೊಡೋದ್ರೊಳಗ ಬಹಳ ದೂರ ನಿಲ್ಲಾಕತ್ತೀವಿ. ಮಕ್ಕಳೇನಾದ್ರೂ ಬೆಳೆದು ದೊಡ್ಡವರಾಗಿ ನಿಂತ್ಕೊಂಡು ಅಂದ್ರೆ ಚಲೋದೊಂದು ಪುಸ್ತಕ ಕೊಟ್ಟಿವೋ ಬಿಟ್ಟಿವೋ ಗೊತ್ತಿಲ್ಲ, ಮಕ್ಕಳಿಗೊಂದು ಚಲೋದೊಂದು 40,000 ಫೋನ್ ಕೊಡುವಷ್ಟರ ಮಟ್ಟಿಗೆ ನಾವು ಬಂದುಬಿಟ್ಟಿವಿ. ಯಾಕೆ ಹಿಂಗಾದು? ಒಂದು ಕ್ಷಣ ನಮ್ಮನ್ನು ನಾವು ವಿಚಾರ ಮಾಡಬೇಕಲ್ಲ. ತಾಯಿ ಲಿಂಗಮ್ಮ ಬೆಳೀತಾ ಬೆಳೀತಾ ದೊಡ್ಡವಳಾಗ್ತಾ ಇದ್ದಾಳೆ. ತೊಟ್ಟಿಲದೊಳಗಿರುವಂತ ಕೂಸು ಎದ್ದು ಹಾಸಿಗೆಯ ಮೇಲೆ ಮಲಗಿದೆ, ಅಂಬೇಗಲ ಹಾಕಿದೆ. ಅಂಬೇಗಲ ಹಾಕಿ ಗೋಡೆಯ ಆಸರೆ ಹಿಡಿದು ಲಿಂಗಮ್ಮ ಎದ್ದು ನಡೀತಾ ಇದ್ದಾಳೆ. ನಡಿಬೇಕಾದ್ರೆ ತಾಯಿಗೆ ಗೊತ್ತಾಯ್ತು, ನನ್ನ ಮಗುವಿನ ಕಾಲಿಗೆ ಗೆಜ್ಜೆ ಕಟ್ಟಬೇಕಂತಂದು ಗೆಜ್ಜೆ ಕಟ್ಟಿದ್ಳು. ತಾಯಿ ಲಿಂಗಮ್ಮ ಬೆಳೀತಾ ಬೆಳೀತಾ ದೊಡ್ಡವಳಾಗ್ತಾ ಇರಬೇಕಾದ್ರೆ ಒಂದೊಂದು ರೀತಿ ಒಳಗ ಒಂದೊಂದು ಸಂಸ್ಕಾರವನ್ನ ಕೊಡ್ತಾಳೆ. 8 ವರ್ಷಕ್ಕೆ ಬಂದಾಗ ಶಾಂತವೀರ ಪಟ್ಟಾಧ್ಯಕ್ಷರಿಂದ ಲಿಂಗ ಸಂಸ್ಕಾರವನ್ನು ಕೊಡ್ತಾಳೆ, ಲಿಂಗ ಕಟ್ಟಿಸ್ತಾಳೆ. ಎಂತ ಸಂಸ್ಕಾರದ! ಈಗೆಲ್ಲ ಎಲ್ಲಿ ಲಿಂಗ ಕಟ್ಟಿಕೊಳ್ಳೋದು, ಲಿಂಗ ಪೂಜಾ ಮಾಡೋದೆಲ್ಲಿ? ಇನ್ನು ಲಿಂಗ ಪೂಜಾ ಮಾಡೋದಂತೂ ಬಹಳ ದೂರ ಇತ್ತು. ಅಕಸ್ಮಾತ್ ಲಿಂಗ ಏನಾದ್ರೂ ಕೊಳ್ಳಾಗಿತ್ತಂದ್ರೆ ಅವ ಜಳಕಕ್ಕೆ ಹೋಗಿರ್ಬೇಕು, ಸ್ನಾನದ ಕೋಣೆಯಾಗಿದ್ದಂದ್ರೆ ಮ್ಯಾಲಿನ ಶವರ್ ಹಂಗ ನೀರು ಅದು ಚಾಲು ಆಗಿರ್ಬೇಕು, ಹಂಗ ನಳ ಚಾಲು ಆಗಿರ್ಬೇಕು, ಬಿಸಿನೀರು ಮ್ಯಾಲ ಬೀಳ್ತಿರ್ಬೇಕು, ಕೈಯಾಗ ಲಿಂಗ ಹಿಡ್ಕೊಂಡು ಓಂ ಶಿವಾಯನು ಕೊರಬೇವ್ ಹಾಕಿ ಉಪ್ಪಿಟ್ಟಕ ಓಂ ಶಿವ ಹಂಗೆ ಚಾಲು. ಹಂಗ ಸ್ನಾನ ಮಾಡುವಾಗ ಇವನ್ ಪೂಜೆ ಸ್ಟಾರ್ಟ್ ಆಗುತ್ತ, ಓಂ ಶಿವಾಯನ ಓಂ ಶಿವನ ಉಪ್ಪಿಟ್ಟು ಕೊರಬೇವ್ ಹಾಕು ಓಂ ಶಿವ ಕೊತ್ತಂಬರಿ ಹಾಕು ಓಂ ಹಿಂಗ ಅನ್ಕೋತ ಬಂದ್ಬಿಡ. ಒಬ್ಬ ಲಿಂಗ ಹಿಡ್ಕೊಂಡು ಸಂತಿಗೆ ಬಂದ್ಬಿಟ್ಟ. ನಾವು ಹಂಗ ಸಂತ್ಯಾಗ ಹಂಗ ಓಂ ಪುಂಡಿ ಪಲ್ಯ ಹ್ಯಾಂಗ ಓಂ ಶಿವಾಯನ ಓಂ ಕೊತ್ತಂಬರಿ ಹ್ಯಾಂಗ ಅಲ್ಲಿ ಕೇಳಕತ್ತಾನ. ಎಲ್ಲಿಗೆ ಬಂತು? ಇವತ್ತು 8 ವರ್ಷದ ಮಕ್ಕಳು ಕೊಳ್ಳಾಗ ಲಿಂಗ ಅದಾವೇನು? ಇಲ್ಲ. ಇವತ್ತಿನ ಮಕ್ಕಳು ಅವ್ರಂಗ ಅದಾರ. 8 ವರ್ಷದ ಮಕ್ಕಳು ಕೊಳ್ಳಾಗ ಯಾಕ? ದೊಡ್ಡ ದೊಡ್ಡವ್ರ ಕೊಳ್ಳಾಗೆ ಇಲ್ಲ. ಬಾಳ ಚಲೋ ನಾವೆಲ್ಲ ಲಿಂಗಾಯತ್ರು ಲಿಂಗಾಯತ್ರು ಲಿಂಗಾಯತ್ರ ಅಂತ ಏನು ಬೊಬ್ಬೆ ಹಾಕ್ತಾರಲ್ಲ, ಅವ್ರ ಕೊಳ್ಳಾಗೆ ಇಲ್ಲ ಲಿಂಗ. ಬಾಳ ಮಂದಿ ಕೊಳ್ಳಾಗ ಅದು ಪೂಜಾನೇ ಅವ್ರಿಗೆ ಗೊತ್ತಿಲ್ಲ. ಹೇಳೋದೊಂದು ಮಾಡೋದೊಂದು. ನೀನ್ ಮಾಡುವಂತ ಭಕ್ತಿ ಅಚಲವಾಗಿರ್ಬೇಕು. ಸೊನ್ನಲಗಿ ಸಿದ್ದರಾಮರು ಹೇಳಿದ್ರಲ್ಲ, ಲಿಂಗವಿಡಿದು ಪೂಜಿಸಬೇಕು, ಲಿಂಗವಿಡಿದು ಆಚರಿಸಬೇಕು. ಲಿಂಗವನ್ನ ಹಿಡಿದವನೇ ಸುಜ್ಞಾನಿ ಅಂತ ಬರೀತಾರ. ಲಿಂಗ ಹಿಡಿದು ಪೂಜಿಸಬೇಕು. ಹಿಂಗ ಬೆಳೆದಿರುವಂತ ತಾಯಿ ಲಿಂಗಮ್ಮಳನ್ನ ನಿಧಾನವಾಗಿ ಸಂಸ್ಕಾರವನ್ನು ಕೊಡ್ತಾಳೆ. ಈ ಜಗತ್ತಿನೊಳಗ ಬಹಳ ಕೊರತೆ ಏನು ಅಂತ ಕೇಳಿದ್ರೆ ಸಂಸ್ಕಾರದ ಕೊರತೆ ಬಹಳ ಅದ. ಇವತ್ತಿನ ದಿನಮಾನದೊಳಗೆ ಎಂಥ ಸಂಸ್ಕಾರದ ಕೊರತೆ ಅದ ಅಂದ್ರೆ, ಇನ್ನು ನಮಸ್ಕಾರನು ಭಾಳ ಮಜಾ ಬಂದ್ಬಿಟ್ಟವ. ಹೆಂಗ ಬಂದವು ಅಂದ್ರೆ, ಮೊದಲೆಲ್ಲ ಹಿಂಗ ಹಣಿ ಹಚ್ಚಿ ಉದ್ದಕ್ಕೆ ನಮಸ್ಕಾರ ಮಾಡ್ತಿದ್ರು. ಯಾರಾದರೂ ಜಂಗಮರು ದೊಡ್ಡವರು ಗುರುಗಳು ಬಂದಿದ್ರ ಹಣೆ ಹಚ್ಚಿ ಹಿಂಗ ಉದ್ದಕ್ಕೆ ನಮಸ್ಕಾರ ಮಾಡ್ತಿದ್ರು. ಈಗ ಅದು ಒಂದಿಷ್ಟು ದೂರ ಮಾಡಿದ್ರು. ಈಗ ಎಲ್ರಿಪ್ಪ ಉದ್ದಕ್ಕೆ ನಮಸ್ಕಾರ ಮಾಡೋದು, ಬಟ್ಟೆ ಹಾಕೊಂಡಿರೋದು ಬಟ್ಟೆ ಹೊಲಸಾಗತ್ತಂತ ಅನ್ಕೊಂಡು ಒಂದಿಷ್ಟು ಹಣಿ ಹಚ್ಚಿ ನಮಸ್ಕಾರ ಮಾಡಕ್ಕೆ ಬಂದ್ರು. ಇನ್ನು ಎಲ್ಲಿಗೆ ಬಂದ್ರು ಅಂದ್ರೆ, ಕೊಳ್ಳಾಗ ಕೈಯಾಗ 1-2 ತೊಲಿ ಬಂಗಾರ ಬಿದ್ದ ಬಳಕ ಹಿಂಗ ಬರೇ ಬಗ್ಗೆ ನಮಸ್ಕಾರ ಮಾಡಕತ್ರು. ಬ್ಯಾಂಕ್ನಾಗ 10 ಲಕ್ಷ ಬಿದ್ದ ಬಳಕ ಮೊಳಕಲ್ಲಿಗೆ ನಮಸ್ಕಾರ ಮಾಡಕತ್ರು. ಇನ್ನು ಬಹಳ ಸೌಕಾರ ಕಾರ್ನಾಗ ಬಂದ್ರು ಅಂದ್ರೆ ಹಿಂಗ ಉದ್ದ ನಮಸ್ಕಾರ ಮಾಡಕತ್ರು. ಇನ್ನು ಎಲ್ಲಿಗೆ ಬಂತು ನಮಸ್ಕಾರ? ಹೋಗಿ ಎಲ್ಲಿಗೆ ಬತ್ತು ಅಂದ್ರೆ ಹಾಯ್ ಬತ್ತು, ಬಾಯಿ ಬತ್ತು, ಟಾಟಾ ಬತ್ತು, ಇಲ್ಲಿಗೆ ಬತ್ತು. ನಮಸ್ಕಾರ ಭಾಳ ದೂರ ಇತ್ತು. ಯಾರಾದ್ರೂ ನಿಮ್ಮ ಮನೆಗೆ ಗುರುಗಳು ಬಂದಿದ್ರೆ, ದೊಡ್ಡವರು ಬಂದಿದ್ರೆ, ನೀವು ನಮಸ್ಕಾರ ಹೇಗೆ ಮಾಡೋದಂದ್ರೆ ಅವರಿಗೆ ಹಿಂಗೆ ನಮಸ್ಕಾರ ಮಾಡೋದಲ್ಲ, ಹಣೆ ಹಚ್ಚಿ ಅಷ್ಟಾಂಗಗಳನ್ನು ಭೂಮಿಗೆ ಸಮರ್ಪಣೆಯನ್ನು ಮಾಡಿ ಗುರುವಿಗೆ ದರ್ಶನ ಮಾಡಿದಾಗ ಗುರು ಭೇಟಿ ಹಾಕ್ಕನ ವಿನಃ 2 ಕೈಗಳಿಂದ ನೀ ಅಲ್ಲೇಪ್ಪ ನಾ ಇಲ್ಲೇಪ್ಪ ಅಂದ್ರೆ ನಮಸ್ಕಾರ ಮಾಡಿದ್ರೆ ದೇವರು ಭೇಟಿ ಆಗಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಅದ ಹಿಂಗೆಲ್ಲ ಹೇಳಿದ್ದಾರೆ ದೊಡ್ಡವರು ನಮ್ಮನ್ನ. ಅದನ್ನೆಲ್ಲ ಬಿಟ್ಟು ಅವತ್ತಿನ ದಿನ ಲಿಂಗಮ್ಮಳ ಆಡುವಂತ ಭಕ್ತಿ ಎಂಥದ್ದು, ಅವಳ ಆಟ ಎಂಥದ್ದು. ಬಾಲ್ಯ ವಯಸ್ಸಿನೊಳಗ ಲಿಂಗಮ್ಮನ ಆಟ ಪಾಠಗಳನ್ನ ಬೆಳೀತಾ ಬೆಳೀತಾ ದೊಡ್ಡವಳಾಗ್ತಾಳೆ ಲಿಂಗಮ್ಮ.
ಜಗತ್ತಿನೊಳಗ ನಾವೆಲ್ಲರೂ ಒಂದು ಕ್ಷಣ ಆಟ ಆಡ್ತಾ ಬಂದವರೇ. ಎಲ್ಲರೂ ಆಟ ಆಡ್ಯಾರ, ಯಾರು ಆಟ ಆಡಿಲ್ಲ ಹೇಳ್ರಿ ನೋಡ? ಎಲ್ಲರೂ ಆಟ ಆಡ್ಯಾರ. ಇನ್ನು ಲಿಂಗಮ್ಮ ಎಂತ ಆಟ ಆಡಿಳು ಬಾಲ್ಯದೊಳಗ ಅಂತ ಕೇಳಿದ್ರ, ಉಸುಕಿನ ಲಿಂಗವನ್ನ, ಮಣ್ಣಿನ ಲಿಂಗವನ್ನ ಮಾಡಿ ಆ ಲಿಂಗದೊಳಗ ದೇವರನ್ನ ಕಂಡವಳು, ಅದರೊಳಗ ಶಿವನನ್ನ ಕಂಡವಳು. ಮೀರಾಬಾಯಿ ಸಣ್ಣವಳಿದ್ದಾಗ ತಾಯಿ ಜೊತೆ ಲಗ್ನಕ್ಕಂತ ಹೋದಾಗ ತಾಯಿಗೆ ಕೇಳಿದ್ದಳಂತ, ಅಮ್ಮ ಇಲ್ಲೊಂದು ಮೂರ್ತಿ ಅದಲ್ಲ, ಇದು ಯಾರ ಮೂರ್ತಿ ಅಂತ ಕೇಳಿದ್ದಳು. ಅದು ಶ್ರೀಕೃಷ್ಣ ಪರಮಾತ್ಮನ ಮೂರ್ತಿಯಾಗಿತ್ತು. ಮದುವೆ ಕಾರ್ಯಕ್ರಮದೊಳಗೆ ಅಕ್ಷತೆ ಕಾಳ ಹಾಕಬೇಕಾದ್ರೆ ಮೀರಾಬಾಯಿ ಕೇಳ್ತಾಳೆ, ಅಮ್ಮ ಇಲ್ಲಿ ಏನ್ ನಡೀತಾ ಇದೆ? ಇಲ್ಲಿ ಮದುವೆ ನಡೀತಾ ಇದೆ, ಹಾಗಿದ್ರೆ ನನಗೂ ಮದುವೆ ಮಾಡು ಅಂದಳು ಮೀರಾಬಾಯಿ. ಸಣ್ಣ ವಯಸ್ಸಿನ ಹುಡುಗಿ, ನನಗೂ ಮದುವೆ ಮಾಡು ಅಂದಾಗ ಸಣ್ಣ ಹುಡುಗಿ ಹಿಂಗೆ ಹೇಳ್ತಾಳಂತ ಅನ್ಕೊಂಡು ತಾಯಿ ಅಂದಳಂತ, ಅಲ್ಲಿ ಕೃಷ್ಣನ ಮೂರ್ತಿ ಅದಲ್ಲ ಅದ್ರ ಜೊತೆ ಮದುವೆ ಮಾಡ್ಕೋ ಅಂದಳಂತ. ಹಂಗಂತ ಅನ್ಕೊಂಡು ಅಲ್ಲಿರುವಂತ ಕೃಷ್ಣನ ಮೂರ್ತಿ ಮನೆಯೊಳಗೆ ತಗೊಂಡು ಹೋಗಿ ಕೊನೆ ತನಕ ನನ್ನ ಅಂತರಂಗದ ಗಂಡ ಅದು ಶ್ರೀಕೃಷ್ಣ ಪರಮಾತ್ಮ ಅಂತ ಶ್ರೀಕೃಷ್ಣನನ್ನೇ ಗಂಡನನ್ನಾಗಿ ಮಾಡಿಕೊಂಡ್ಲು. ಯಾಕೆ ವಿಚಾರವನ್ನ ಹೇಳಾಕತ್ತೀನಂತ ಕೇಳಿದ್ರೆ, ಭಾವ ಅಂತದ್ದಿತ್ತು. ಬಾಲ್ಯ ವಯಸ್ಸಿನೊಳಗೆ ನಾವು ಏನು ಮಾಡಿರ್ತೀವಿ ಅದು ಬಹಳ ಪರಿಣಾಮವಾಗಿ ಬೀಳುತ್ತಾವ, ಬಹಳ ಪರಿಣಾಮ ಅದು. ಈಗೆಲ್ಲ ಸಣ್ಣ ಸಣ್ಣ ಮಕ್ಕಳು ಒಂದೊಂದು ರೀತಿ ಒಳಗೆ ಆಟಗಳನ್ನ ಆಡ್ತಾರೆ. ತಾಯಿ ಲಿಂಗಮ್ಮ ಲಿಂಗದ ಜೊತೆ ಲಿಂಗ ಪೂಜಾ ಮಾಡ್ತಾ, ಲಿಂಗದ ಜೊತೆ ಗುರುಲಿಂಗ ಜಂಗಮರ ಆಚಾರದ ಜೊತೆ ಆಟವನ್ನ ಆಡ್ತಿದ್ಳು. ತಾಯಿ ಲಿಂಗಮ್ಮ ಬೆಳಿತಾ ಬೆಳಿತಾ ದೊಡ್ಡವಳಾಗ್ತಾಳೆ. ಸಹಜವಾಗಿ ತಾರುಣ್ಯದ ಯೌವನದ ಜೀವಕ್ಕೆ ಬಂದಾಗ, ವಯಸ್ಸಿಗೆ ಬಂದಾಗ ತಾಯಿ ತಂದೆಗಳು ವಿಚಾರ ಮಾಡ್ತಾರೆ ಲಿಂಗಮ್ಮಳನ್ನ ಮದುವೆ ಮಾಡಬೇಕಂತ. ಒಂದು ದಿನ ತಾಯಿ ತಂದೆಗಳು ಮನೆ ಒಳಗೆ ಕುತ್ಕೊಂಡು ವಿಚಾರ ಮಾತನಾಡ್ತಾ ಇರಬೇಕಾದ್ರೆ ಈ ಶಬ್ದ ಲಿಂಗಮ್ಮಳ ಕಿವಿಗೆ ಬೀಳುತ್ತ. ಮನೆಯೊಳಗಿರುವಂತ ತಾಯಿ ಅಂದಳಂತ, ಶಿರಸಮ್ಮ ರೀ, ನಮ್ಮ ಮಗಳಿಗೆ ತಾರುಣ್ಯದ ಯೌವನದ ಜೀವನ ಬಂದಿದೆ, ಮಗಳನ್ನ ಲಗ್ನ ಮಾಡೋಣಲ್ಲ ಅಂದ್ರೆ ಅನಂತರಾಯರ್ ಅಂದ್ರಂತ, ಹೌದಲ್ಲ ನನಗೆ ಗೊತ್ತೇ ಆಗ್ಲಿಲ್ಲ ನೋಡು, ಎಲ್ಲಾದ್ರೂ ಅನುರೂಪದ ವರವನ್ನ ಹುಡುಕಿ ಲಗ್ನ ಮಾಡಿದ್ರ ಆತು ಅಂದ್ರಂತ. ಯಾವಾಗ ಈ ಶಬ್ದ ಲಿಂಗಮ್ಮಳ ಕಿವಿಗೆ ಬಿತ್ತು, ಮನೆಯೊಳಗಿಡುವಂತ ಕಾಲನ್ನ ಹೊರಗಿಟ್ಟು ಒಂದಿಷ್ಟು ಬಟ್ಟೆಗಳನ್ನ ಕಟ್ಟಿಕೊಂಡು ತಾಯಿ ತಂದೆಗೆ ಹೇಳದೆ ಶಾಂತವೀರ ಸ್ವಾಮಿಗಳ ಆಶೀರ್ವಾದವನ್ನ ತೆಗೆದುಕೊಂಡು ಸಂಸಾರದೊಳಗಿದುಕೊಂಡು ಈ ಜಂಜಡದೊಳಗೆ ಬೀಳೋದಕ್ಕಿಂತ ಕಲ್ಯಾಣವೆಂಬ ಪಣತಿಗೆ ಹೋಗಿ ನಾವೆಲ್ಲರೂ ಕೂಡ ಅಲ್ಲಿ ಬದುಕೋಣ ಅನ್ನುವಂಥ ವಿಚಾರದೊಳಗೆ ತಾಯಿ ಮನೆಯನ್ನ ಬಿಟ್ಟು ತಾಯಿ ತಂದೆಗಳಿಗೆ ಹೇಳದೆ ಅಕ್ಕ ಬಂದಿರುವ ಹಾಗೆ, ಅಕ್ಕ ಮನೆ ಬಿಟ್ಟಿರುವ ಹಾಗೆ ಲಿಂಗಮ್ಮಳು ಕೂಡ ಮನೆ ಬಿಟ್ಟು ಕಲ್ಯಾಣದತ್ತ ಮುಖ ಮಾಡ್ತಾಳೆ. ಈ ಕಡೆ ತಾಯಿ ತಂದೆಗಳು ಮಧ್ಯಾಹ್ನವಾಗುತ್ತಾ, ಸಾಯಂಕಾಲವಾಗುತ್ತಾ, ಕತ್ತಲಾಗುತ್ತ. ಲಿಂಗಮ್ಮ ಮನೆಗೆ ಬರಲಾಗದ್ದನ್ನ ಕಂಡು ತಾಯಿ ತಂದೆಯ ಎದೆ ಒಳಗೆ ಕಳವಳ ಪ್ರಾರಂಭವಾಗುತ್ತ, ದಿಗುಡು ಪ್ರಾರಂಭವಾಗುತ್ತ, ಭಯ ಪ್ರಾರಂಭ ಆಗುತ್ತ. ಬೆಳೆದು ನಿಂತಿರುವಂತ ಮಗಳು ಇನ್ನೂ ಮನೆಗೆ ಬಂದಿಲ್ಲಲ್ಲ ಅಂತ ದುಃಖ ಪ್ರಾರಂಭ ಆಗುತ್ತ. ಎಷ್ಟು ಹುಡುಕಾಡಿದ್ರೂ ಕೂಡ ಲಿಂಗಮ್ಮಳ ಪರಿವು ಸಿಗಲಿಲ್ಲ, ಕುರುಹು ಗೊತ್ತಾಗ್ಲಿಲ್ಲ. ದುಃಖಿತರಾಗಿರ್ಬೇಕಾದ್ರೆ ಶಾಂತವೀರ ಸ್ವಾಮಿಗಳ ಹತ್ರ ಹೋಗಿ ತಾಯಿ ತಂದೆಗಳು ಕಣ್ಣೀರು ಹಾಕ್ತಾ ಇರಬೇಕಾದ್ರೆ, ಅಪ್ಪ ಮನೆಯೊಳಗಿರುವಂತ ಲಿಂಗಮ್ಮಳು ಹೋಗಿರುವಂತ ಮಗಳು ಎಲ್ಲಿ ಹೋಗಿದ್ದಾಳೆ ಅನ್ನೋದೇ ಗೊತ್ತಿಲ್ಲ, ಬಹಳ ನೋವಾಗ್ತಾ ಇದೆ. ಎದೆ ಎತ್ತರವಾಗಿ ಬೆಳೆದಿರುವಂತ ಮಗಳು ಅಂದಾಗ ಶಾಂತವೀರ ಪೂಜ್ಯರು ಹೇಳ್ತಾರಂತ, ದುಃಖಿತರಾಗಬೇಡಿ, ನೀವು ಕಣ್ಣೀರು ಹಾಕಬೇಡಿ, ನಿನ್ನ ಮನೆಯ ಬೆಳಗುವಂತ ಮಗಳು ಬರೇ ಮನೆ ಬೆಳಗವಳಲ್ಲ, ಸಮಾಜವನ್ನ ಬೆಳಗುವ ಕಲ್ಯಾಣದತ್ತ ಮುಖ ಮಾಡಿ ಹೋಗಿದ್ದಾಳೆ ಅಂದಳಂತ. ಯಾವಾಗ ಈ ಮಾತನ್ನ ಕೇಳಿದಾಗ ತಾಯಿ ತಂದೆಗೆ ಒಂದು ಎಲ್ಲಿಲ್ಲದ ಸಮಾಧಾನ,